ನಿಜ. ಐಟಿ ಸಿಟಿಯಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಇತ್ತ ಅಂತ ನೀವೆಲ್ಲ ಪ್ರಶ್ನೆ ಮಾಡಬಹುದು. ಹೌದು ಅಂತಿದೆ ಪೊಲೀಸ್ ಮೂಲಗಳು. ನೋಡಿ, ನ್ಯೂ ಇಯರ್ ಹೊತ್ತಿಲಲ್ಲೇ ಡ್ರಗ್ಸ್ ಘಾಟು ಮೂಗಿಗೆ ಬಡಿತಾ ಇದೆ. ಬೆಂಗಳೂರಿನಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿಯಾಗಿದ್ದ ಪ್ರಕರಣ ವಿಚಾರ ಸಂಬಂಧಪಟ್ಟಂತೆ ಬಗೆದಷ್ಟು ಈ ಡ್ರಗ್ಸ್ ಜಾಲದ ಸ್ಫೋಟಕ ಸತ್ಯಗಳು ಹೊರಗೆ ಬೀಳ್ತಾ ಇದೆ. ಮಾಸ್ಟರ್ ಮೈಂಡ್ಗಳು, ಕಿಂಗ್ ಪಿನ್ಗಳ ರಹಸ್ಯ ಬಯಲಾಗ್ತಾ ಇದೆ. ಈಗ ಡ್ರಗ್ಸ್ ಅನ್ನ ತಯಾರಿಸಕ್ಕೆ ಹಿಂಗೆಲ್ಲ ಪ್ಲಾನ್ ಮಾಡ್ತಿದ್ರು ಗೊತ್ತಾ ಇವರು. ಪೊಲೀಸರಿಗೆ ಡೌಟೇ ಬರಬಾರದು ಅನ್ನೋ ರೀತಿಯಲ್ಲಿ ಸ್ಥಳಗಳನ್ನು ಗುರುತು ಮಾಡಿ ಆಯ್ಕೆ ಮಾಡ್ಕೊಳ್ತಾರೆ. 2 ಡಿವಿಷನ್ನು, 3 ಪೊಲೀಸ್ ಸ್ಟೇಷನ್ನು, 3 ಕಿಲೋಮೀಟರ್ ಅಂತರದಲ್ಲಿ ಫ್ಯಾಕ್ಟ್ರಿಯನ್ನ ಮಾಡೋದಕ್ಕೆ ಜಾಗ ಗುರುತು ಮಾಡ್ತಾರೆ. ಅಂದರೆ 3 ಠಾಣೆಯ ಗಡಿಯಲ್ಲೇ ಫ್ಯಾಕ್ಟ್ರಿಯನ್ನ ಓಪನ್ ಮಾಡಿರ್ತಾರೆ ಈ ಕಿಲಾಡಿಗಳು. ಆವನಹಳ್ಳಿ, ಬಾಗ್ಲೂರು, ಕೊತ್ತನೂರು ಗಡಿಯಲ್ಲೇ ಫ್ಯಾಕ್ಟ್ರಿಯನ್ನ ನಿಯೋಜನೆ ಮಾಡಿರೋದು. 3 ಠಾಣೆಯ ಪೊಲೀಸರು ಕೂಡ ಎಂಟ್ರಿ ಆಗದ ನಿರ್ಜನ ಪ್ರದೇಶ ಅದು. ಆಯಾ ಕಟ್ಟಿನ ಸ್ಥಳಗಳನ್ನೇ ಆರಿಸಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನ ಓಪನ್ ಮಾಡ್ತಿದ್ರು. ಇದರಲ್ಲಿ ಏನಿದೆ ಮಾಸ್ಟರ್ ಮೈಂಡು ಅಂತ ಹೇಳ್ತೀರಾ? ಅಂದರೆ ಈ ಕೃತ್ಯ ಬೆಳಕಿಗೆ ಬಂದರೆ ಪ್ರಾಥಮಿಕ ಹಂತದಲ್ಲಿ ಈ ಕೇಸು ಯಾವ ಸ್ಟೇಷನ್ ಲಿಮಿಟಿಗೆ ಬರುತ್ತೆ ಅನ್ನೋ ಗೊಂದಲದಲ್ಲೇ ನಾವು ಬಚಾವಾಗ್ಬಿಡ್ಬೋದು. ಆ ಗ್ಯಾಪ್ನಲ್ಲಿ ತಲೆಮರೆಸ್ಕೊಂಡಿರ್ಬೋದು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಇವರು. ಈ ಡ್ರಗ್ಸ್ ಜಾಲವನ್ನು ಮಾಡ್ತಾ ಇದ್ದವರು ನೋಡಿ, ಅದು ಕೋಟಿ ಕೋಟಿ ಮೌಲ್ಯದ ಡ್ರಗ್ಸು ತಯಾರು ಮಾಡಲಾಗ್ತಾ ಇತ್ತು ಅಂತ. ಇದು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಅಲ್ಲ, ಇದು ಡ್ರಗ್ಸು ತಯಾರು ಮಾಡೋದೇನೆ. ತಯಾರು ಮಾಡುವಂಥ ಫ್ಯಾಕ್ಟ್ರಿ ಬೆಂಗಳೂರಿನಲ್ಲೇ ಇತ್ತು, 3 ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಅವಲಹಳ್ಳಿ, ಬಾಗ್ಲೂರು, ಕೊತ್ತನೂರು ಗಡಿಯಲ್ಲಿ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ಕೊಂಡಿದ್ರು ಇವರು. ಅದರ ಖಚಿತ ಮಾಹಿತಿಯ ಮೇರೆಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸು ಜಪ್ತಿಯಾಗಿದೆ ಅನ್ನೋ ಮಾಹಿತಿ. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಪ್ರಕರಣ ವಿಚಾರ ಸಂಬಂಧ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿ ಸಿಸಿಬಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು ಅನ್ನೋದು. ಡ್ರಗ್ಸ್ ಫ್ಯಾಕ್ಟ್ರಿ ಪತ್ತೆ ಕೇಸ್ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಅದು ಮಹಾರಾಷ್ಟ್ರ ಪೊಲೀಸರಿಂದ ಮಾಹಿತಿಯನ್ನು ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. 3 ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಿದ ಪ್ರಕರಣ ಸಂಬಂಧ ಸಿಸಿಬಿ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿರೋದು. ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕ ನಂತರ ರೇಡ್ ಮಾಡಿದ್ದು. ಅದಾದಮೇಲೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಸಿಸಿಬಿ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಗೊಂದಲಗಳು ಕೂಡ ಇದ್ದಾವೆ. ಆ ಗೊಂದಲದ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಮಾಹಿತಿ ಕೊಡ್ತಾರೆ ಈ ರೇಡ್ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಒಂದು ಕಡೆ ಮಹಾರಾಷ್ಟ್ರ ಪೊಲೀಸರು ಈ ರೀತಿಯಾಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದು. ಈಗ ಸಿಸಿಬಿ ಪೊಲೀಸರ ಕೈಯಲ್ಲಿದೆ ಈ ತನಿಖೆ ಮಾಡೋದು. ಈಗ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆಯಾ? ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಸಿಸಿಬಿ ಪೊಲೀಸರಿಗೆ ಏನೇನು ಮಾಹಿತಿ ಸಿಕ್ಕಿದೆ? ಶರತ್, ಏನು ಒಂದು ಬೆಂಗಳೂರಿನಲ್ಲಿ 3 ಕಡೆ ದಾಳಿ ಮಾಡಿದಂತಹ ಮಹಾರಾಷ್ಟ್ರದ ಪೊಲೀಸರು ಏನಿದ್ದಾರೆ ಈ ಕೇಸ್ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾರೆ. ತನಿಖೆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪೊಲೀಸರಿಗೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿರೋದಿಲ್ಲ. ಯಾವಾಗ ಈ ಯಲ್ಲಪ್ಪ ಪಾಟೀಲ್ ಏನಿದ್ದಾನೆ ಈತ ಕೊಡುವಂತ ಮಾಹಿತಿ ಆಧಾರದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ 56 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಕಿಂಗ್ ಪಿನ್ಗಳು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇದು ಬೇರೆ ಬೇರೆ ಎಲ್ಲಿ ಸಪ್ಲೈ ಆಗ್ತಾ ಇತ್ತು ಮತ್ತೆ ನೆಟ್ವರ್ಕ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಅವ್ರ ಹಿಂದೆ ಬಿದ್ದಿರೋದು. ಜೊತೆಗೆ ಈಗ ಸಿಸಿಬಿ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಬೇಕಾಗುತ್ತೆ. ದಾಖಲಿಸಿಕೊಳ್ಳೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಈಗ ಇದುವರೆಗೂ ಕೂಡ ಯಾರು ಕೂಡ ಬಂದು ದೂರನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಂಗಳೂರಿನ ನಗರದಲ್ಲಿ ಈ ರೀತಿಯಾದಂತಹ ಡ್ರಗ್ಸ್ ಗಳ ಪತ್ತೆಯಾದಂತಹ ಸಂದರ್ಭದಲ್ಲಿ ಸ್ವತಃ ಅವರೇ ಒಂದು ಕೇಸನ್ನ ಕೂಡ ದಾಖಲಿಸಿಕೊಡ್ತಾರೆ. ಆದ್ರೆ ಇಲ್ಲಿ ದೂರನ್ನು ಕೊಡೋದಕ್ಕೆ ಯಾರು ಕೂಡ ಇಲ್ಲದೆ ಇರೋ ಕಾರಣ ಅವರೇ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಈ ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆ ಇರುವಂತಂದ್ರೆ ಲೋಕಲ್ ಆಗಿ ಯಾರಂದ ಪೆಡ್ಲರ್ಗಳೇನಿರ್ತಾರೆ ಸೊ ಅವರ ಕಾಂಟ್ಯಾಕ್ಟ್ಗಳು ಏನಾದ್ರಿದೆಯಾ ಅವರನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಆ ಒಂದು ಹಂತದಲ್ಲಿ ಕೂಡ ತನಿಖೆಯನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಏನು ಒಂದು ತನಿಖೆಯನ್ನ ಮಾಡಿದ್ದಾರೆ, ರಿಪೋರ್ಟ್ಗಳನ್ನ ತಯಾರಿಸಿಕೊಂಡಿದ್ದಾರೆ ಮಹಾರಾಷ್ಟ್ರದವರು. ಆ ಒಂದು ಆಧಾರದ ಮೇಲೆ ಕೂಡ ಈಗ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ಸ್ಥಳೀಯವಾಗಿ ಕೂಡ. ಯಾಕಂತ ಹೇಳಿದ್ರೆ ಇದು ಕರ್ನಾಟಕ ರಾಜ್ಯ ಪೊಲೀಸರಿಗೂ ಕೂಡ ಒಂದು ಹಿನ್ನಡೆ ಅಂತಾನೆ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಡ್ರಗ್ಸ್ ಫ್ಯಾಕ್ಟರಿಗಳನ್ನೇ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಯಾಕೆ ಮಾಹಿತಿ ಇರಲಿಲ್ಲ, ಇಲ್ಲಿ ಇಂಟೆಲಿಜೆನ್ಸ್ ಏನಾದ್ರು ಫೇಲ್ಯೂರ್ ಆಯ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾಡುವಂತಹದ್ದು. ಹಾಗಾಗಿ ಅವರು ಮಾಡಿರುವಂತಹ ತನಿಖೆ ಆಧಾರದ ಮೇಲೆ ಕೂಡ ಈಗ ಸಿಸಿಬಿ ಪೊಲೀಸರು ಕೈ ಜೋಡಿಸಿ ಸ್ವತಃ ಒಂದು ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಕೇಸ್ನಲ್ಲಿ ಅಲ್ಲಿ ಫ್ಯಾಕ್ಟರಿ ಶೆಡ್ಗಳ ಮಾಲೀಕರೇನಿದ್ದಾರೆ ಅವರಿಗೂ ಮತ್ತೆ ಅವರು ಯಾಕೆ ಇವರಿಗೆ ಬಾಡಿಗೆಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿಲ್ಲ. ಯಾಕಂದ್ರೆ ಈಗಾಗಲೇ ಗೈಡ್ ಲೈನ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ಯಾಕೆ ಫಾಲೋ ಮಾಡಿಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರನ್ನು ಕೂಡ ತನಿಖೆ ಮಾಡುವ ಸಾಧ್ಯತೆ ಇರುವಂತಹದ್ದು. ಆ ನಿಟ್ಟಿನಲ್ಲಿ ಕೂಡ ಈಗ ಸಿಸಿಬಿ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.